ರಾಜ್ಯದ ಸಮಸ್ಯೆಗಳು ಮತ್ತು ಅವುಗಳನ್ನು ಎದುರಿಸಲು ಬೇಕಾದ ಪರಿಹಾರದ ವ್ಯವಸ್ಥೆಗಳ ಬಗ್ಗೆ ಪ್ರಧಾನಮಂತ್ರಿ ಮೋದಿ ಹಾಗೂ ಬಿಜೆಪಿಯ ವರಿಷ್ಠರೊಡನೆ ಚರ್ಚಿಸಲು ದೆಹಲಿಗೆ ತೆರಳಿದ್ದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಶನಿವಾರ ಬೆಂಗಳೂರಿಗೆ ಹಿಂದಿರುಗಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನನ್ನ ದೆಹಲಿ ಪ್ರವಾಸ ಯಶಸ್ವಿಯಾಗಿದೆ ಎಂದು ಸಂತಸದಿಂದ ಹೇಳಿದ್ದಾರೆ. ರಾಜ್ಯದ ಸಮಸ್ಯೆಗಳ ಕುರಿತು ಪ್ರಧಾನಮಂತ್ರಿ ಗಮನ ಸೆಳೆದಿದ್ದೇನೆ. ಸಂಪುಟ ವಿಸ್ತರಣೆ ಕುರಿತು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾದ ಜೆಪಿ ನಡ್ಡಾ ಅವರೊಂದಿಗೆ ಚರ್ಚಿಸಿ ತಿಳಿಸುವುದಾಗಿ ಪ್ರಧಾನಮಂತ್ರಿಯವರು ಹೇಳಿದರು. ಅದರಂತೆ ನಾನು ಪಕ್ಷದ ಹೈಕಮಾಂಡ್ ಸಂದೇಶಕ್ಕಾಗಿ ಕಾಯುತ್ತಿದ್ದೇನೆ ಎಂದು ಯಡಿಯೂರಪ್ಪ ತಿಳಿಸಿದರು. ನಾವು ಕನ್ನಡಿಗರು, ನಾವು ಭಾರತೀಯರೇ. ಕನ್ನಡಿಗರ ಮೇಲೆ ಹಿಂದಿ ಭಾಷೆಯ ಹೇರಿಕೆ ಬೇಡವೇ ಬೇಡ. ಇದು ಮಂಡ್ಯ ಲೋಕಸಭಾ ಕ್ಷೇತ್ರದ ಸಂಸದರಾದ ಸುಮಲತಾ ಅಂಬರೀಶ್ ಅವರು ಲೋಕಸಭೆಯ ಅಧಿವೇಶನದಲ್ಲಿ ಆಡಿದ ಮಾತುಗಳು. ಸಂಸತ್ ಅಧಿವೇಶನದ ಶೂನ್ಯ ವೇಳೆಯಲ್ಲಿ ಕೇಂದ್ರ ಸರ್ಕಾರದ ಹಿಂದಿ ಹೇರಿಕೆ ಪ್ರಕ್ರಿಯೆ ಕುರಿತು ಪ್ರತಿಕ್ರಿಯೆ ನೀಡಲು ಸ್ಪೀಕರ್ ಓಂ ಬಿರ್ಲಾ ಅವರು ಅವಕಾಶ ನೀಡಿದಾಗ ಸುಮಲತಾ ಮೇಲಿನಂತೆ ನುಡಿದರು. ಕನ್ನಡಿಗರಾದ ನಾವು ಬಹುಭಾಷೆಗಳ ಬಹು ಸಂಸ್ಕೃತಿಗಳ ಮೌಲ್ಯಗಳನ್ನು ಯಾವಾಗಲೂ ಗೌರವಿಸಿಕೊಂಡು ಬರುತ್ತಿದ್ದೇವೆ. ನಾವು ಹಿಂದಿಯನ್ನು ಗೌರವಿಸುತ್ತೇವೆ, ಪ್ರೀತಿಸುತ್ತೇವೆ. ಆದರೆ ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಮಾತೃಭಾಷೆಯಾದ ಕನ್ನಡವನ್ನು ನಾವು ಪ್ರೀತಿಸುತ್ತೇವೆ. ಕನ್ನಡಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಕನ್ನಡ ಭಾಷೆಗಿದೆ. ಅದನ್ನು ನಾವು ಗೌರವಿಸುತ್ತೇವೆ ಎಂದು ಅವರು ನೇರ ಮಾತುಗಳಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ಕನ್ನಡಿಗರ ಮೇಲೆ ಹಿಂದಿ ಭಾಷೆಯ ಹೇರಿಕೆಯನ್ನು ಯಾವುದೇ ಕಾರಣಕ್ಕೂ ಒಪ್ಪಲು ಸಾಧ್ಯವಿಲ್ಲ ಎಂದು ಖಡಾಖಂಡಿತವಾಗಿ ಹೇಳಿದ ಸುಮಲತಾ ಅಂಬರೀಶ್ ಅವರು, ಪ್ರತಿಯೊಂದು ಪ್ರಾದೇಶಿಕ ಭಾಷೆಯು ದೇಶಕ್ಕೆ ತನ್ನದೇ ಆದ ಕೊಡುಗೆಗಳನ್ನು ನೀಡಿದೆ. ಪ್ರತಿಯೊಂದಕ್ಕೂ ತನ್ನದೇ ಆದ ಮಹತ್ವವಿದ್ದು ಆ ನೆಲದ ಜನರ ಭಾವನೆಗಳ ಅಭಿವ್ಯಕ್ತಿಯಾಗಿದೆ. Sets a great country apart in the world. And the biggest evidence of this can be found in my home state of Karnataka, where we've always welcomed, accepted and respected multiple cultural and linguistic identities, sir. At the same time, we take immense pride in our language Kannada, which is thousands of years old and also has been recognized as a classical language by the Government of India. Sir, it goes without saying that each region and language have contributed and displayed to the entire world that there are bonds that can exist beyond language and cultural barriers. However, some regional concerns do exist and need to be addressed, sir. One such is the proposed 3-language formula, sir. ಅನಗತ್ಯ ವೆಚ್ಚಗಳಿಗೆ ಕಡಿವಾಣ ಹಾಕಿ ಅರ್ಥಪೂರ್ಣವಾಗಿ ಸರಳ ದಸರಾ ಆಚರಿಸಬೇಕು ಎಂದು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ಟಿ ಸೋಮಶೇಖರ್ ತಾಕೀತು ಮಾಡಿದ್ದಾರೆ. ಈ ಬಾರಿಯ ದಸರೆಯನ್ನು ಸರಳ ಹಾಗೂ ಸಾಂಪ್ರದಾಯಿಕವಾಗಿ ಆಚರಿಸುತ್ತಿರುವುದರಿಂದ ಅನಗತ್ಯ ವೆಚ್ಚಗಳಿಗೆ ಕಡಿವಾಣ ಹಾಕಬೇಕು. ಕೋವಿಡ್ ಸಂಕಷ್ಟದ ಹಿನ್ನೆಲೆಯಲ್ಲಿ ಉನ್ನತಾಧಿಕಾರಿ ಸಮಿತಿಯಲ್ಲಿ ಕೈಗೊಂಡ ತೀರ್ಮಾನದಂತೆ ಸಂಪ್ರದಾಯಕ್ಕೆ ಧಕ್ಕೆಯಾಗದಂತೆ ಸರಳ ದಸರಾ ಆಚರಿಸಬೇಕು ಎಂದು ಸಚಿವರು ಹೇಳಿದರು. ಜಿಲ್ಲಾಧಿಕಾರಿ ಬಿ ಶರತ್ ಅವರು ಮಾತನಾಡಿ, ದಸರೆಗಾಗಿ 5 ಉಪ ಸಮಿತಿಗಳನ್ನು ರಚಿಸಲಾಗಿದೆ. ಸ್ವಾಗತ ಮತ್ತು ಆಮಂತ್ರಣ ಸಮಿತಿ, ಮೆರವಣಿಗೆ ಸಮಿತಿ, ಸಾಂಸ್ಕೃತಿಕ ಸಮಿತಿ, ದೀಪಾಲಂಕಾರ ಸಮಿತಿ ಹಾಗೂ ಸ್ವಚ್ಛತೆ ಮತ್ತು ವ್ಯವಸ್ಥೆ ಸಮಿತಿಗಳು ಕಾರ್ಯನಿರ್ವಹಿಸಲಿವೆ ಎಂದು ವಿವರಿಸಿದರು. ರೈತರಿಗೆ ಸಮರ್ಪಕವಾದ ರೀತಿಯಲ್ಲಿ ರಸಗೊಬ್ಬರ ಪೂರೈಕೆಯಾಗುತ್ತಿಲ್ಲ ಎಂದು ಆರೋಪಿಸಿ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ಟಿ ಸೋಮಶೇಖರ್ ಅವರಿಗೆ ರೈತರು ದಿಢೀರ್ ಮುತ್ತಿಗೆ ಹಾಕಿದ ಘಟನೆ ನಡೆದಿದೆ. ನಗರದ ಶಂಕರ್ ಮಠದ ಬಳಿ ಸಚಿವರು ಪತ್ರಿಕಾ ಛಾಯಾಗ್ರಾಹಕರ ಸನ್ಮಾನದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಆಗಮಿಸಿದ ವೇಳೆ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷರಾದ ಕುರುಬೂರು ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ಆಗಮಿಸಿದ ರೈತರು ಏಕಾಏಕಿ ಸಚಿವರ ಕಾರನ್ನು ತಡೆದು ಹಸಿರು ಶಾಲುಗಳನ್ನು ಬೀಸುತ್ತಾ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಪ್ರತಿಭಟಿಸಿದರು. ಅವರನ್ನು ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟರು. ನಂತರ ಸಚಿವರು ರೈತ ಮುಖಂಡರ ಅಹವಾಲು ಆಲಿಸಿ ಅವರ ಸಮಸ್ಯೆ ನಿವಾರಿಸುವ ಭರವಸೆ ನೀಡಿದ ನಂತರ ಪರಿಸ್ಥಿತಿ ತಿಳಿಯಾಯಿತು. ನಾನೇ ನಿಮ್ಮ ಪರ ನಿಂತಿದ್ದೀನಲ್ಲಪ್ಪ. ಆಯ್ತು ಹೇಳಿ ಸರ್, 26ನೇ ತಾರೀಕು ಫಿಕ್ಸ್ ಮಾಡಿ ಅಂತ ನೆನ್ನೆನೇ ಹೇಳಿದ್ದೀನಿ ನಾನು. ನಿಮ್ಮವರು ಒಂದು ಡೇಟ್ ಕೊಟ್ಟು ಡೇಟ್ ಕೇಳಿದ್ರಿ, 2 ಡೇಟ್ ಕೇಳಿದ್ರಿ. ಯಾವ ಡೇಟ್? 26 ಶನಿವಾರ. ನೆನ್ನೆ ಒಂದು ಡೇಟ್ ಕೇಳಿದ್ರು, ನಾನೇ ಹೋಗಿ ಚಾಮರಾಜನಗರದಲ್ಲಿ ಅಟೆಂಡ್ ಮಾಡಿದ್ದೆ. ಇನ್ನೊಂದು ಡೇಟು 26ನೇ ತಾರೀಕು ಬರ್ತೀನಿ, ಇಲ್ಲೇ ಇರ್ತೀನಿ. ಅವತ್ತು ಈಗ ಪತ್ರ ಕೊಟ್ಟಿದ್ದು ನಾವಲ್ಲ, ಅವರೇ ಹೇಳಿದ್ರೆ ನಾಗೇಂದ್ರ ತಪ್ಪೇನಿಲ್ಲ. ನೀವು ಪತ್ರ ಕೊಟ್ಟು ನಿಮ್ಮ ಆಫೀಸ್ನವರು ಯಾಕೆ ಕೆಲಸ ಕೊಟ್ಟಲ್ವಾ ಹೇಳಿ. ನಾಗೇಂದ್ರ ಅವರು ಶಾಂತಕುಮಾರ್ ಇಬ್ಬರು ಸೇರಿ ನಮ್ಮನ್ನ ಕೂಗಿ ಅಂತ ಅವರೇ ಅಂದ್ರು. ಆಯ್ತು, ಡೇಟ್ ಹೇಳ್ಬಿಡಿ ಅಂತಂದ್ರು. ಆಯ್ತು, ಅವ್ರಿಗೆ ಹೇಳಿದೆ. ಅವ್ರು ನಿಮ್ಗೆ ಅಟ್ಲೀಸ್ಟ್ ನಿಮ್ಮ ಆಫೀಸಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿಯಲ್ಲಿ
ಕೆಲಸ ಮಾಡ್ತಿರೋ ಕೆಲಸ ಏನು? ಮಾತಾಡಿದ್ದೀವಿ ಸರ್ ನಾವು. ಬರ್ತಾ ಇರ್ತೀನಿ ಈಗ ಇಂಟಿಮೇಟ್ ಮಾಡ್ತಿದ್ದೆ ನಾನು ಅಟ್ಟೋಗಿ ಮಾಡ್ತಿರೋ ಕೆಲಸ ಈಗ ನಾವು ನಿಮ್ಮ ಹತ್ರ ಬಂದು ಈ ಥರ ಗೆರವ್ ಮಾಡಬೇಕಾಗಿದ್ದ. ನೆನ್ನೆ ಅವ್ರು ಹೇಳಿದ್ರೆ ನಾವ್ಯಾಕೆ ಈ ಥರ ಮಾಡ್ತಿತ್ತು? ಏರವ್ ಮಾಡಿದ್ರೆ ತೊಂದರೆ ಏನಿಲ್ಲ, ನನಗೆ ಬೇಕಾದ್ರೆ ಮಾಡಿ. ನಾನು ಹೇಳ್ತಾ ಇರೋದು 26ಕ್ಕೆ ಇವತ್ತು ದಿನಭರ ಮಾಡ್ತಿದ್ದೆ ನಿಮಗೆ ಸರ್. 21ಕ್ಕೆ ಅಧಿವೇಶನ ಪ್ರಾರಂಭ ಆಗ್ತದೆ. 21ಕ್ಕೆ ಅಧಿವೇಶನ ಪ್ರಾರಂಭ ಆಗ್ತದೆ. ನಮ್ಮೆಲ್ಲ ಸಮಸ್ಯೆಗಳನ್ನ ನೀವು ಅಲ್ಲಿ ಚರ್ಚೆ ಮಾಡಬೇಕು. ನೀವು ಅಧಿವೇಶನ ಪ್ರಾರಂಭ ಆಗಿ 1 ವಾರ ಆಗುತ್ತೆ. ಇಲ್ಲಿ ಕೇಳಿದಂಥ ವಿಚಾರನ ನೀವೇನು ಅಧಿವೇಶನ ಮುಗ್ದೋದ್ಮೇಲೆ ಚರ್ಚೆ ಮಾಡ್ತೀರಾ? ರೈತರ ಸಮಸ್ಯೆನ 30 ತಾರೀಕಂಡು ಇರ್ತದೆ. ಅಲ್ಲ, ಭೂ ಸುಧಾರಣೆ ಕಾಯ್ದೆ ಬಗ್ಗೆ ನಾವು ನಿಮ್ಮ ಜೊತೆ ಪ್ರಸ್ತಾಪ ಮಾಡಬೇಕು. ಈಗ ನೀವು ಕಾಯ್ದೆ ಜಾರಿ ಮಾಡ್ಬಿಟ್ಮೇಲೆ ನಿಮ್ಮ ಜೊತೆ ಏನು ಚರ್ಚೆ ಮಾಡೋದು ಹೇಳಿ? APMC ಕಾಯ್ದೆ ನೀವು ಭಾಳ ಚೆನ್ನಾಗಿದೆ ಅಂತ ಹೇಳಿದಿರಿ, ಪತ್ರಿಕೆಯಲ್ಲಿ ನೋಡಿದ್ದೀವಿ. ಚರ್ಚೆ ಮಾಡೋಣ. ಈಗ ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ನಮ್ಗೆ ಅನುಕೂಲ ಆಯ್ತದೆ ಇವತ್ತು ಹೇಳ್ಬೇಕಲ್ಲ. ವಿದ್ಯುತ್ ಸಮಸ್ಯೆ ತೆಂಗಿನ ಸಂಸ್ಕರಣಾ ಘಟಕ ಒಂದು ರೈತರಿಗೋಸ್ಕರ ಉದ್ಘಾಟನೆಗೆ ಬರಬೇಕು ಅಂತ ಹೇಳಿದ್ರು, ಬರ್ತೀನಿ ಅಂತ ಹೇಳಿದ್ದೆ. ಇನ್ನೊಂದು ಡೇಟು ರೈತರದ್ದು ಮೀಟಿಂಗ್ ಮಾಡಬೇಕು ಅಂತ ಹೇಳಿದ್ರು. 26ನೇ ತಾರೀಕು ರೈತರ ಸಭೆ ಮಾಡೋಣ ಅಂತ ಹೇಳಿದ್ದೇವೆ. ಅಷ್ಟೊಳಗಡೆ ಅವರು ಕಬ್ಬು ಬಾವುಟ ಮಾಡ್ತಕ್ಕಂಥದ್ದಕ್ಕೆ ಮಾಡಿದ್ದಾರೆ. ಬಹಳ ಸಂತೋಷ. ಅವರು ಕಬ್ಬು ಬಾವುಟ ಪ್ರದರ್ಶನ ಮಾಡಿ ಅವರೆಲ್ಲ ಬೇಡಿಕೆಗಳನ್ನ ಈಡೇರಿಸ್ಕೊಳ್ತಕ್ಕಂಥದ್ದು ಇದ್ರೆ ಮಾಡಲಿ, ತೊಂದರೆ ಏನಿಲ್ಲ. ರೈತರಿಗೆ ನೆರವಾಗುವಂಥ ಕಾರ್ಯಕ್ರಮ ನಿಮ್ಮ ಇಲಾಖೆಯಿಂದ ಆಲ್ರೆಡಿ ಮಾಡ್ತಾ ಇದ್ದೀರಾ? ರಸಗೊಬ್ಬರ ಮತ್ತು ಇದನ್ನ ನೋಡಿ, ರಸಗೊಬ್ಬರದ್ದು ಎಲ್ಲೂ ಒಂದೇ ಒಂದು ಕಂಪ್ಲೇಂಟ್ ಇಲ್ಲ. ಕೇಂದ್ರದ ರಾಸಾಯನಿಕ ಮಂತ್ರಿ ನಮ್ಮ ಸದಾನಂದ ಗೌಡರು ಎಷ್ಟೆಷ್ಟು ಬೇಕೋ ರೈತರಿಗೆ ಅದೆಲ್ಲ ಕೊಟ್ಟಿದ್ದಾರೆ. ನಾನು ಮೈಸೂರಿಗೆ ಬಂದಾಗೆಲ್ಲನೂ ಅಗ್ರಿಕಲ್ಚರ್ದು ಬೇರೆ ಡಿಪಾರ್ಟ್ಮೆಂಟ್ ಎಲ್ಲ ಕೂಡ ಎನ್ಕ್ವೈರಿ ಮಾಡುತ್ತಲೇ ಇರ್ತೀನಿ ಪ್ರತಿ ಸರಿ ಮೈಸೂರಿಗೆ ಬಂದಾಗಲೂ. ಯಾರು ಅಧಿಕಾರಿನೂ ಕೂಡ ಒಂದೇ ಒಂದು ರಸಗೊಬ್ಬರದ್ದು ಕೊರತೆ ಇದೆ ಅಂತಕ್ಕಂಥದ್ದು ಒಬ್ಬರು ಹೇಳಲಿಲ್ಲ. ಬೀಜದ ಕೊರತೆ ಇದೆ ಅಂತ ಹೇಳ್ತಾ ಇಲ್ಲ ಅಲ್ವಾ? ಅದರಿಂದ ಅವ್ರು ಕೇಳ್ತಿದ್ದಾರೆ ಅಷ್ಟೇ. ಇಲ್ಲೇ ಕರ್ನಾಟಕದಲ್ಲಿ ಎಲ್ಲೇ ಆಗಲಿ ರಸಗೊಬ್ಬರದ ಕಂಪ್ಲೇಂಟ್ ಇಲ್ಲ, ಬೀಜದ ಕೊರತೆ ಇಲ್ಲ. ಏನು ಅದೇ ಸೆಷನ್ ಪಾರ್ಟ್ ಸೆಷನ್ ನಡೀತದೆ. ಈಗ ವಿರೋಧ ಪಕ್ಷದವ್ರ ಕೆಲಸ ಏನಿವ್ರೆ, ವಿರೋಧ ಪಕ್ಷದವರು ವಿರೋಧ ಮಾಡ್ತಕ್ಕಂಥದಕ್ಕೆ ಸಿದ್ಧತೆ ಮಾಡ್ಕೋತಾರೆ. ನಾವು ಆಡಳಿತ ಪಕ್ಷದವರು ಆಡಳಿತ ನಡೆಸಕ್ಕೆ ನಾವು ಸಿದ್ಧತೆ ಮಾಡ್ಕೋತೀವಿ ಅಷ್ಟೇ. ಸರ್ಕಾರ ಸತ್ತಿದೆ, ಸರ್ಕಾರನೇ ಇಲ್ಲ, ಯಾರು ಮಿನಿಸ್ಟ್ರುಗಳು ಕೂಡ ಏನು ಉತ್ತಮವಾಗಿ ಕೆಲಸ ಮಾಡ್ತಾ ಇಲ್ಲ. ಸಿಎಂ ಅಂತೇಳಿ ವಿಜೇಂದ್ರ ಅವರು ಈಗ 21ನೇ ತಾರೀಕು ಅಸೆಂಬ್ಲಿ ನಡೀತದೆ. ಸಿದ್ದರಾಮಯ್ಯನವರು ಏನೋ ವೀರಾವೇಶ ಏನೆಲ್ಲ ಮೈಸೂರಿನಲ್ಲಿ ಮಾತನಾಡ್ತಾರೆ, ಅದು ಅಸೆಂಬ್ಲಿಲಿ ಮಾತನಾಡಲಿ. ಅದು ಅಷ್ಟೇ ವೀರಾವೇಶದಲ್ಲಿ ಆನ್ಸರ್ ಕೊಡ್ತಕ್ಕಂಥ ಶಕ್ತಿ ದೇವ್ರು ನಮಗೂ ಕೂಡ ಕೊಟ್ಟವನೇ. ಥ್ಯಾಂಕ್ ಯು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 70ನೇ ಜನ್ಮ ದಿನಾಚರಣೆ ಅಂಗವಾಗಿ ಮೈಸೂರು ಜಿಲ್ಲಾ ಬಿಜೆಪಿ ಘಟಕದಿಂದ ಮಾಧ್ಯಮ ಸೇನಾನಿಗಳಿಗೆ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಮೈಸೂರು ನಗರ ಬಿಜೆಪಿ ಘಟಕ ಹಾಗೂ ಬಿಜೆಪಿ ಮಾಧ್ಯಮ ವಿಭಾಗದಿಂದ ಮೈಸೂರಿನ ಶಂಕರ್ ಮಠದ ಸಭಾಂಗಣದಲ್ಲಿ ಆಯೋಜಿಸಿದ್ದ ಸಮಾರಂಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ ಟಿ ಸೋಮಶೇಖರ್ ಅವರು ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ ಕಾರ್ಯನಿರ್ವಹಿಸಿದ ಪತ್ರಿಕಾ ಛಾಯಾಗ್ರಾಹಕರನ್ನು ಅಭಿನಂದಿಸಿ ಸನ್ಮಾನಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಶ್ರೀ ವಿಜಯ ನ್ಯೂಸ್ 24 ಕನ್ನಡ ವಾಹಿನಿಯ ಕ್ಯಾಮರಾಮನ್ಗಳಾದ ಜಯಶಂಕರ್ ರಾಜ ಅರಸ್ ಹಾಗೂ ರಾಜೇಶ್ ಅವರನ್ನು ಸೇರಿದಂತೆ 13 ಮಂದಿಯನ್ನು ಸಚಿವರಿಂದ ಸನ್ಮಾನಿಸಲ್ಪಟ್ಟರು. ಮಾಧ್ಯಮ ಪ್ರತಿನಿಧಿಗಳ ಸೇವೆಯನ್ನು ಶ್ಲಾಘಿಸಿದ ಸಚಿವರು ಮಾಧ್ಯಮ ಪ್ರತಿನಿಧಿಗಳ ಕಾರ್ಯನಿರ್ವಹಣೆಯ ಬಗ್ಗೆ ಮೆಚ್ಚುಗೆ ಸೂಚಿಸಿದರು. ಶಾಸಕರಾದ ಎಸ್ ಎ ರಾಮದಾಸ್, ಎಲ್ ನಾಗೇಂದ್ರ, ಮೂಡ ಅಧ್ಯಕ್ಷರಾದ ಎಚ್ ವಿ ರಾಜು, ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಸಿ ಕೆ ಮಹೇಂದ್ರ, ಮೈಸೂರು ನಗರ ಬಿಜೆಪಿ ಅಧ್ಯಕ್ಷರಾದ ಟಿ ಎಸ್ ಶ್ರೀವಾಸ, ಬಿಜೆಪಿ ಜಿಲ್ಲಾ ಅಧ್ಯಕ್ಷೆ ಮಂಗಳಾ ಸೋಮಶೇಖರ್ ಸೇರಿದಂತೆ ಮತ್ತಿತರ ಪ್ರಮುಖರು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ಫೋಟೋಗ್ರಾಫರ್ಸ್ ಯಾರು ಮಾತನಾಡೋದು, ಒಂದೊಂದು ಪುಟ 2 ಪುಟ ಬರಿಬೇಕಾದದನ್ನ ಚಿತ್ರದಲ್ಲಿ ತೆಗೆದು ತೋರಿಸಿ ಯಾರ್ಯಾರು ಏನೇನು ಇಷ್ಟ ಬರುತ್ತೋ ಅದನ್ನ ನೋಡಿದಾಗ ಬರ್ಕೊಳ್ಳಲಿಕ್ಕೆ ಬಿಡುವಂತ ಒಂದು ಚಿತ್ರವನ್ನ ತೆಗೆಯುವಂತ ಕೇವಲ ಫೋಟೋಗ್ರಾಫರ್ ಅಂತ ನಾವು ಅನ್ಕೋತೀವಿ. ಆ ಫೋಟೋಗಳಲ್ಲಿ ಜೀವವನ್ನ ತುಂಬುವಂತ ದೊಡ್ಡ ಕಾರ್ಯಕ್ರಮ ಮಾಡುವಂತ ಅದೆಲ್ಲ ಇವತ್ತು ಫೋಟೋಗ್ರಾಫರ್ಸ್ ಇದ್ದೀರಿ. ನಿಮಗೆ ಧನ್ಯವಾದಗಳನ್ನ ಅರ್ಪಿಸಿ ಬಯಸ್ತೇನೆ. ಫೋಟೋ ತೆಗೆದುಕೊಳ್ಬೇಕಾದ್ರೆ ಒಬ್ರಿಗೊಬ್ರು ಪೈಪೋಟಿ ಮೇಲೆ ತೆಗೆದುಕೊಳ್ತಕ್ಕಂಥದ್ದು.
ರಾಮದಾಸರು ಹೇಳ್ದಂಗೆ ಅದಕ್ಕೆ ಜೀವ ಕೊಡ್ತಕ್ಕಂಥದ್ದು. ಇವತ್ತು ನಾವೆಲ್ಲ ಕೂಡ ಸೈಲೆಂಟಾಗಿ ಉಳಿದಿದ್ವಿ. ಯಾಕೆಂದ್ರೆ ಇತ್ತಿದ್ದ ನೀವು ಹೇಳ್ದಂಗೆ ನಾವು ಕೇಳ್ತಾ ಇದ್ವಿ, ಮುಂದಿನ ಕೊಡಿ ಹಿಂಗದ ದೀಪ ಐತಿ ಅಂತ. ಇವತ್ತು ನಾವು ಮೈಸೂರು ಬೇಡ ಹೆಂಗೆ ದೊಡ್ಡು ನೀವು ದೊಡ್ಕೊಂಡು ಮಾಡ್ತೀವಿ. ಸುಮಾರು 4-5 ತಿಂಗಳು ಸತತ ಪ್ರಯತ್ನ. ಅದೆಲ್ಲ ಗುರುತಿಸಬೇಕಾದದ್ದು ಪಕ್ಷದ ಕರ್ತವ್ಯ ಕೂಡ. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ 70ನೇ ಹುಟ್ಟುಹಬ್ಬ. ವಿಶೇಷವಾಗಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ರಾಮದಾಸರವರು ನಮಗೂ ಕೂಡ ಆಹ್ವಾನವನ್ನು ಮಾಡಿದರು. ಅದೇ ನಮ್ಮ ಕ್ಷೇತ್ರದಲ್ಲಿ ಸುಮಾರು 10-11 ಕಾರ್ಯಕ್ರಮವನ್ನು ನಾವು ಪಕ್ಷದ ವಿವಿಧ ಘಟಕಗಳ ಅವರೆಲ್ಲ ಕೂಡ ಒಂದೊಂದು ಸಂಸ್ಥೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಅದಕ್ಕೆ ಬರಲಿಕ್ಕಾಗಲಿಲ್ಲ. ಇವತ್ತು ಬರ್ತೀನಿ ಅಂತ ಹೇಳಿ ಬಹಳ ಸಂತೋಷ. ಮೈಸೂರಿನ ಪ್ರಮುಖ ವಾಣಿಜ್ಯ ಕೇಂದ್ರಗಳಲ್ಲಿ ಒಂದಾದ ಮಂಡಿ ಮೊಹಲ್ಲಾದ ಮೀನಾ ಬಜಾರ್ನಲ್ಲಿ ಶನಿವಾರ ಬೆಳಿಗ್ಗೆ ಜೆಸಿಬಿ ಯಂತ್ರಗಳು ಗರ್ಜಿಸಲಾರಂಭಿಸಿದವು. ಅಂಗಡಿಗಳೇ ತುಂಬಿರುವ ಮೀನಾ ಬಜಾರ್ನಲ್ಲಿ ಫುಟ್ಪಾತ್ಗಳನ್ನು ಸಹ ಒತ್ತುವರಿ ಮಾಡಿಕೊಂಡು ಅಂಗಡಿಯವರು ವ್ಯಾಪಾರ ವಹಿವಾಟು ನಡೆಸುತ್ತಿದ್ದು, ಇದರಿಂದ ಜನರ ಓಡಾಟಕ್ಕೆ ಮಾತ್ರವಲ್ಲದೆ ವಾಹನಗಳ ಸಂಚಾರಕ್ಕೂ ಅಡ್ಡಿಯಾಗುತ್ತಿದ್ದ ಹಿನ್ನೆಲೆಯಲ್ಲಿ ನಗರ ಪಾಲಿಕೆ ಅಧಿಕಾರಿಗಳು ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಕೈಗೊಂಡರು. ಮೀನಾ ಬಜಾರ್ಗೆ ಹೊಂದಿಕೊಂಡಂತಿರುವ ಕೆಟಿ ಸ್ಟ್ರೀಟ್ನಲ್ಲೂ ಸಹ ಕಾರ್ಯಾಚರಣೆ ನಡೆಸಿದ ಅಧಿಕಾರಿಗಳು ಫುಟ್ಪಾತ್ಗಳನ್ನು ಅತಿಕ್ರಮಿಸಿಕೊಂಡು ನಿರ್ಮಿಸಿದ ತಾತ್ಕಾಲಿಕ ಕಟ್ಟೆಗಳು, ಕಬ್ಬಿಣದ ಗ್ರಿಲ್ ಮುಂತಾದವನ್ನು ಒಡೆದು ಹಾಕಿದರು. ರಸ್ತೆಗೆ ಅಡ್ಡವಾಗಿ ನಿರ್ಮಿಸಿದ್ದ ಶೆಡ್ಗಳನ್ನು ಸಹ ತೆರವು ಮಾಡಿಸಲಾಯಿತು. ಫುಟ್ಪಾತ್ಗಳ ಅತಿಕ್ರಮಣದ ಬಗ್ಗೆ ಸಾರ್ವಜನಿಕರಿಂದಲೂ ಸಹ ಸಾಕಷ್ಟು ದೂರುಗಳು ಬಂದಿದ್ದು, ಈ ಹಿಂದೆಯೂ ಸಹ ಕೆಲವು ಬಾರಿ ತೆರವು ಮಾಡಿಸಲಾಗಿತ್ತು. ರಿಪೀಟ್ ಫುಟ್ಪಾತ್ಗಳ ಅತಿಕ್ರಮಣದ ಬಗ್ಗೆ ಸಾರ್ವಜನಿಕರಿಂದಲೂ ಸಹ ಸಾಕಷ್ಟು ದೂರುಗಳು ಬಂದಿದ್ದು, ಈ ಹಿಂದೆಯೂ ಸಹ ಕೆಲವು ಬಾರಿ ತೆರವು ಮಾಡಿಸಲಾಗಿತ್ತು. ಆದರೆ ಮತ್ತೆ ವ್ಯಾಪಾರಿಗಳು ಅತಿಕ್ರಮಣ ಮುಂದುವರೆಸಿದ ಹಿನ್ನೆಲೆಯಲ್ಲಿ ಇಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡರು. ನಗರ ಪಾಲಿಕೆ ಆಯುಕ್ತರಾದ ಗುರುದತ್ ಹೆಗಡೆ ಅವರ ಆದೇಶದ ಮೇರೆಗೆ 7ನೇ ವಲಯದ ಕಚೇರಿಯ ಸಹಾಯಕ ಆಯುಕ್ತರಾದ ಕುಬೇರಪ್ಪ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಗೆ ಪೊಲೀಸ್ ಬೆಂಗಾವಲು ನೀಡಲಾಗಿತ್ತು. ಉದ್ಯಾನ ನಗರಿ ಮೈಸೂರಿನಲ್ಲಿ ಶಿಥಿಲಗೊಂಡಿದ್ದ ಉದ್ಯಾನವನಗಳ ಜೀರ್ಣೋದ್ಧಾರ ಮಾಡಿ ಅಭಿವೃದ್ಧಿಪಡಿಸುವ ನಗರ ಪಾಲಿಕೆಯ ಯೋಜನೆಗೆ ಖಾಸಗಿ ಸಂಸ್ಥೆಗಳು ಕೈಜೋಡಿಸಿದ್ದು, ಮೈಸೂರಿನ ಇನ್ವಿಟ್ರೋ ಫರ್ಟಿಲೈಸೇಷನ್ ಸಂಸ್ಥೆಯು ಲಕ್ಷ್ಮೀಪುರಂನಲ್ಲಿರುವ ವೇದಾಂತ ಎಮ್ಮಿಗೆ ವೃತ್ತದ ಬಳಿಯ 2 ಉದ್ಯಾನವನಗಳನ್ನು ನವೀಕರಿಸಿ ಅಭಿವೃದ್ಧಿಪಡಿಸಿದೆ. ಮೇಯರ್ ತಸ್ನಿಂ ಅವರು ಅಲಂಕಾರಿಕ ಗಿಡವೊಂದನ್ನು ನೆಡುವ ಮೂಲಕ ನವೀಕರಣಗೊಂಡ ಉದ್ಯಾನವನ್ನು ಶನಿವಾರ ಉದ್ಘಾಟಿಸಿದರು. ಶಿಥಿಲಗೊಂಡಿದ್ದ ಉದ್ಯಾನವನದ ಕಾಂಪೌಂಡ್ ತಂತಿ ಬೇಲಿಯನ್ನು ದುರಸ್ತಿಪಡಿಸಿ ಸುಂದರವಾದ ಹೂವಿನ ಗಿಡಗಳನ್ನು ಬೆಳೆಸಿ ಉದ್ಯಾನವನವನ್ನು ಅಭಿವೃದ್ಧಿಪಡಿಸಲಾಗಿದೆ. ಉದ್ಯಾನವನದ ಉದ್ಘಾಟನಾ ಸಮಾರಂಭದಲ್ಲಿ ನಗರ ಪಾಲಿಕೆ ಆಯುಕ್ತರಾದ ಗುರುದತ್ ಹೆಗಡೆ, ಐವಿಎಫ್ ಸಂಸ್ಥೆಯ ನಿರ್ದೇಶಕಿ ಡಾಕ್ಟರ್ ಸೌಮ್ಯ ದಿನೇಶ್, ನಗರ ಪಾಲಿಕೆ ಆರೋಗ್ಯಾಧಿಕಾರಿ ಡಾಕ್ಟರ್ ನಾಗರಾಜ್, ನಗರ ಪಾಲಿಕೆ ಸದಸ್ಯ ಸೌಮ್ಯ ಉಮೇಶ್ ಸೇರಿದಂತೆ ಡಾಕ್ಟರ್ ಪುಷ್ಪಲತಾ ಪಾಲ್ಗೊಂಡಿದ್ದರು. ಓಕೆ. ಅಂದರೆ ಈ ಥರ ಅದನ್ನ ಎಲ್ಲ ಅಷ್ಟೊಂದು ಹೋರಾಟ ಮಾಡ್ತಾ ಇದ್ದಾರೆ. ನಾವು ಏನಾದ್ರು ಒಂದು ಸ್ವಲ್ಪ ಕೊಡುಗೆ ಮಾಡಬೇಕಲ್ಲ, ನಾವು ಹಾಗೆ ನೋಡ್ಕೊಂಡು ಓಡಾಡಬಾರ್ದಲ್ಲ ಅಂತ ಇದು ಮಾಡಿದ್ವಿ. ಎಲ್ಲ ಪ್ಲಾನಿಂಗ್ ಎಲ್ಲ ಮಾಡಿ, ಲ್ಯಾಂಡ್ಸ್ಕೇಪ್ ಎಲ್ಲ ಮಾಡಿ, ದೆನ್ ಆಮೇಲೆ ಗಿಡಗಳೆಲ್ಲ ನೆಟ್ಟು ಪ್ಲಾಂಟ್ ಮಾಡ್ತೀವಿ. ಈ ಥರ ಇತ್ತು. ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಈ ಥರ ಇತ್ತು. ಈ ಥರ ಬಹುಶಃ ಎಲ್ಲ ಸರ್ಕಲ್ಗಳು ಆಗ್ಬಿಟ್ರೆ ಎಲ್ಲ ಮಾಡಿ
ಕಬಿನಿ ಜಲಾಶಯದಲ್ಲಿ ಬೆಲ್ಮೌತ್ ಎಂಬ ಕಬ್ಬಿಣದ ಪ್ಲೇಟನ್ನು ಬದಲಿಸುವ ಕಾಮಗಾರಿಯಲ್ಲಿ ಅಕ್ರಮ ನಡೆದಿದ್ದು, ಇದರಿಂದ ಜಲಾಶಯದ ಭದ್ರತೆಗೆ ಧಕ್ಕೆ ಉಂಟಾಗಿದೆ ಎಂದು ಆರೋಪಿಸಿರುವ ಕರ್ನಾಟಕ ನ್ಯಾಯಪರ ವೇದಿಕೆ ಸರ್ಕಾರ ಈ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದೆ. ಮೈಸೂರಿನ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ಶನಿವಾರ ಪ್ರತಿಭಟನೆ ನಡೆಸಿದ ವೇದಿಕೆಯ ಕಾರ್ಯಕರ್ತರು ತನಿಖೆಗೆ ಆಗ್ರಹಿಸಿ ಘೋಷಣೆಗಳನ್ನು ಕೂಗಿದರು. ವೇದಿಕೆಯ ರಾಜ್ಯಾಧ್ಯಕ್ಷರಾದ ಗಿರೀಶ್ ಶಿವಾರ್ಚಕ ಮಾತನಾಡಿ, ಎಚ್.ಡಿ. ಕೋಟೆ ತಾಲೂಕಿನ ಕಬಿನಿ ಜಲಾಶಯದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡುವ ಯೋಜನೆಯ ಕಾಮಗಾರಿಗಳನ್ನು ಸುಭಾಷ್ ಪವರ್ ಕಾರ್ಪೊರೇಷನ್ ಎಂಬ ಕಂಪನಿಗೆ ಗುತ್ತಿಗೆ ನೀಡಲಾಗಿದೆ. ಕಂಪನಿಯು ಕಡಿಮೆ ನೀರಿರುವ ಸಂದರ್ಭದಲ್ಲಿ ಜಲವಿದ್ಯುತ್ ಉತ್ಪಾದನೆ ಮಾಡುವಾಗ ಹೈಡ್ರೋ ಟರ್ಬೈನ್ನಿಂದ ಕಂಪನಗಳು ಉಂಟಾದ ಹಿನ್ನೆಲೆಯಲ್ಲಿ ಬೆಲ್ಮೌತ್ನ ಕಬ್ಬಿಣದ ಪೈಪ್ 2017 ಅಕ್ಟೋಬರ್ನಲ್ಲಿ ಕಿತ್ತು ಹೋಗಿದೆ. ಇದನ್ನು ಸರ್ಕಾರದ ಗಮನಕ್ಕೆ ತಾರದೆ ಸದರಿ ಕಂಪನಿಯವರು ತಾವೇ ಕಳಪೆ ಗುಣಮಟ್ಟದ ಪ್ಲೇಟನ್ನು ಬಳಸಿ ದುರಸ್ತಿ ಮಾಡಿದ್ದಾರೆ. ಈ ಕಳಪೆ ಕಾಮಗಾರಿಯಿಂದ ಜಲಾಶಯಕ್ಕೆ ಎಂದಿಗೂ ಅಪಾಯ ಕಟ್ಟಿಟ್ಟ ಬುತ್ತಿ ಎಂದು ಅವರು ಹೇಳಿದರು. ಈ ಘಟನೆ ಕುರಿತು ಒಂದು ದುರಸ್ತಿ ಕಾರ್ಯ ನಡೆಸಿದ ಕಬಿನಿ ಪವರ್ ಕಾರ್ಪೊರೇಷನ್ನ ಕಾರ್ಮಿಕರು ಸ್ವತಃ ತಾವೇ ಹೇಳಿಕೆ ನೀಡಿದ್ದರೂ ಸಹ ಸರ್ಕಾರ ಅದರತ್ತ ಗಮನ ಹರಿಸದೇ ಇರುವುದು ಖಂಡನೀಯ ಎಂದ ಅವರು, ಮುಂಬರುವ ವಿಧಾನಸಭಾ ಅಧಿವೇಶನದಲ್ಲಿ ಸರ್ಕಾರ ಈ ಬಗ್ಗೆ ಚರ್ಚಿಸಿ ಜಲಾಶಯದ ಸುರಕ್ಷತೆಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಚೇತನ್, ನಗರಾಧ್ಯಕ್ಷರಾದ ಧನರಾಜ್, ಕನ್ನಡ ಕ್ರಾಂತಿ ದಳದ ಅಧ್ಯಕ್ಷರಾದ ತೇಜಸ್ವಿ ಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ಜಲಾಶಯದಲ್ಲಿ ಸುಭಾಷ್ ಪವರ್ ಕಾರ್ಪೊರೇಷನ್ ಅವರು ಏನಿವತ್ತು ಬೇಕಾಬಿಟ್ಟಿಯಾಗಿ ಅವ್ರಿಗೆ ಇಷ್ಟ ಬಂದಂತೆ ಸರ್ವಾಧಿಕಾರಿ ತರ ವರ್ತನೆ ಮಾಡ್ತಿದ್ದಾರೆ. ಹಾಗೆ 2018-19 ಬೆಲ್ಮೌತ್ ಕೆಲಸ ಮಾಡಿರ್ತಾರೆ, ಸರ್ಕಾರದ ಗಮನಕ್ಕೂ ತಾರ್ದೇನೆ ಆ ವಿಚಾರವಾಗಿ. ಹಾಗೆ ಸಾಕಷ್ಟು ಹಗರಣಗಳು ಕೂಡ ಬೆಲ್ಮೌತ್ ವಿಚಾರದಲ್ಲಿ ಆಗ್ಬೋದು, ಕಬಿನಿ ಜಲಾಶಯದಲ್ಲಿ ಸುಭಾಷ್ ಪವರ್ ಕಾರ್ಪೊರೇಷನ್ ಅವರು ಮಾಡಿದ್ದಾರೆ. ಇದನ್ನೆಲ್ಲಾನು ಕೂಡ 21ನೇ ತಾರೀಕು ವಿಧಾನಸಭಾ ಅಧಿವೇಶನ ನಡೀತಾ ಇದೆ. ಅಧಿವೇಶನದಲ್ಲಿ ಒಂದು ತನಿಖಾ ಸಮಿತಿ ರಚನೆ ಮಾಡಿ ಒಂದು ತನಿಖೆ ಮಾಡಿಸಿ ಸೂಕ್ತ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಸುಭಾಷ್ ಪವರ್ ಕಾರ್ಪೊರೇಷನ್ ಅನ್ನೋರ ಮೇಲೆ ಅಂತೇಳಿ ನಾವು ಹೋರಾಟ ಮಾಡ್ತಿದ್ದೀವಿ. ಈ ಹಿಂದೆ ಹಲವಾರು 6-7 ತಿಂಗಳಿಂದ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಹೆದರಿಕೆ ಭಯಪಡಿಸಿ ಬಲ ಪ್ರಯೋಗ ಮಾಡಿ ಎಲ್ಲ ಕೂಡ ಮಾಡಿದ್ರು. ನಮ್ಮ ಹೋರಾಟಗಳನ್ನ ಹತ್ತಿಕ್ಕಾಗಲಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಈಗ ಸರ್ಕಾರ ಈ ನಿಟ್ಟಿನಲ್ಲಿ ತನಿಖಾ ಸಮಿತಿ ರಚನೆ ಮಾಡಲಿಲ್ಲ ಅಂದ್ರೆ ಒಂದು ಉಗ್ರವಾದ ಹೋರಾಟ ಮಾಡಿ ಪಾದಯಾತ್ರೆಯನ್ನು ಕೂಡ ಬೆಂಗಳೂರಿನ ವಿಧಾನಸೌಧ ಮುತ್ತಿಗೆ ಕೂಡ ಮಾಡಬೇಕಾಗುತ್ತೆ ಅಂತೇಳಿ ಹೇಳಿಕೆ ಕೊಡ್ತಾ ಇದ್ದೀವಿ. ಕುರುಬ ಸಮುದಾಯವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವಂತೆ ರಾಜ್ಯ ಸರ್ಕಾರವನ್ನು ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆ ಅಧ್ಯಕ್ಷರಾದ ಕೆ. ಶಿವರಾಮ ಒತ್ತಾಯಿಸಿದ್ದಾರೆ. ಮೈಸೂರಿನ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಈಗ ಇರುವ 9% ಮೀಸಲಾತಿಯ ಪ್ರಮಾಣವನ್ನು ಹೆಚ್ಚಿಸಿ ಕುರುಬ ಸಮುದಾಯವನ್ನು ಎಸ್ಟಿ ಪಟ್ಟಿಗೆ ಸೇರ್ಪಡೆ ಮಾಡಬೇಕು ಎಂದರು. ಕುರುಬ ಸಮಾಜವು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ ಹಾಗೂ ರಾಜಕೀಯವಾಗಿಯೂ ಹಿಂದುಳಿದಿದೆ. ಇಂದಿಗೂ ಹಲವು ಪಂಗಡಗಳು ಅಲೆಮಾರಿ ಜೀವನ ನಡೆಸುತ್ತಾ ಬುಡಕಟ್ಟು ಸಂಸ್ಕೃತಿಯನ್ನು ಆಚರಿಸುತ್ತಾ ಜೀವನ ಸಾಗಿಸುತ್ತಿದ್ದಾರೆ. ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಮೀಸಲಾತಿ ಪ್ರಜೆಗಳ ಹಕ್ಕು. ಭಾರತದ ಹಲವು ರಾಜ್ಯಗಳಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಪಟ್ಟಿಯಲ್ಲಿ ಕುರುಬ ಸಮುದಾಯವಿದೆ. ನಮ್ಮ ರಾಜ್ಯದಲ್ಲಿ ಮಾತ್ರ ಕುರುಬ ಸಮುದಾಯ ಮೀಸಲಾತಿಯಿಂದ ವಂಚಿತವಾಗಿದೆ ಎಂದ ಅವರು, ಈ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯದಲ್ಲೂ ಕುರುಬ ಸಮುದಾಯಕ್ಕೆ ಮೀಸಲಾತಿ ಸೌಲಭ್ಯ ಕಲ್ಪಿಸಬೇಕು ಎಂದು ಆಗ್ರಹಿಸಿದರು. 6-7 ವರ್ಷಗಳಿಂದ ಎಸ್ಟಿ ಮೀಸಲಾತಿಯನ್ನು ಈ ಸಮುದಾಯಕ್ಕೆ ಕೊಡಬೇಕು ಅಂತ ಒತ್ತಾಯನ ಮಾಡ್ತಾ ಇದ್ದೀವಿ. ಇಡೀ ರಾಜ್ಯದಾದ್ಯಂತ ಚಳವಳಿಯನ್ನು, ಹೋರಾಟಗಳನ್ನು ಹಮ್ಮಿಕೊಂಡ್ಬಂದಿದ್ದೀವಿ. ಆ ಕಾರಣಕ್ಕಾಗಿ ಇವತ್ತು ನಾವು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ನಮ್ಮ ಬೇಡಿಕೆಯನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಂಡಿಸಿದ್ದೀವಿ. ಕರ್ನಾಟಕ ರಾಜ್ಯ ಸರ್ಕಾರ ಬುಡಕಟ್ಟು ಸಮುದಾಯದ ಸಂಸ್ಥೆಗೆ ಶಾಸ್ತ್ರೀಯ ಕುಲ ಅಧ್ಯಯನವನ್ನು ಮಾಡಬೇಕು ಅಂತೇಳಿ ಈಗ ಆಲ್ರೆಡಿ ವಹಿಸಿರುವಂಥದ್ದು ಅದು ನಡೀತಾ ಇದೆ. ಇನ್ನೂ ಅದು ವರದಿಯನ್ನು ಕೊಟ್ಟಿಲ್ಲ. ಎಷ್ಟೊತ್ತಿಗೆ ವರದಿ ಕೊಡಬೇಕಾಗಿತ್ತು, ತಡ ಆಗ್ತಾ ಇದೆ. ನಾವು ಮನವಿ ಮಾಡ್ತಾ ಇದ್ದೀವಿ ಬುಡಕಟ್ಟು ಸಂಶೋಧನಾ ಸಂಸ್ಥೆಯ ನಿರ್ದೇಶಕರಿಗೆ ಕುಲಶಾಸ್ತ್ರೀಯ ಅಧ್ಯಯನ ವರದಿಯನ್ನು ಶೀಘ್ರವಾಗಿ ಸರ್ಕಾರಕ್ಕೆ ಒಪ್ಪಿಸಬೇಕು. ಅಲ್ಲಿ ಪೂರಕವಾದಂಥ ಅಧ್ಯಯನವನ್ನು ತಾವು ಎಲ್ಲ ಜಿಲ್ಲೆ ಪ್ರವಾಸ ಮಾಡಿ ಎಲ್ಲ ಜಿಲ್ಲೆಗಳು ಕೂಡ ಅದನ್ನು ವರದಿಯನ್ನು ಆಗ್ತಾ ಇದೆ. ನಾವು ಕೂಡ ಭಾಳಷ್ಟು ಕಡೆ ಅದು ಹೋಗಿದ್ದೋ.